ಅಮ್ಮ ಇದೇ ಊರೇನ ಅವ್ರದ್ದು? ಹೂ ಕಣ ರಾಘು, ಇದೇ ಊರೇನೆ. ನಡಿ ಕೇಳ್ಕೊಂಡು ಹೋಗೋಣ ಯಾರನ್ನಾದ್ರೂ. ಅವ್ರ ಮನೆ ಎಲ್ಲೈತೆ ಅಂತ ಹೇಳಿದ್ರೆ ಹೇಳ್ತಾರೆ. ಅವ್ರ ಹೆಸರು ಎಂಥದ್ದು? ಶಿವು ಮತ್ತೆ ಜಿಲೇಬಿ ಅಲ್ವಾ? ಹಂಗಂತ ಹೇಳಿದ್ರೆ ಕೇಳಿ ನೋಡು, ಅಲ್ಲಿ ಯಾರಾದ್ರೂ ಹೇಳ್ತಾರೆ ಅಂತನ ಲಸ್ಮಕ್ಕ ಹಂಗಂದ್ಲು. ನಡಿ ಹೋಗೋಣ, ಇನ್ನೇನು ಮಾಡೋಕ್ಕಾಗುತ್ತೆ. ಲಸ್ಮಕ್ಕಯ್ಯನು ಬಂದಿದ್ರೆ ಚೆನ್ನಾಗಿರೋದು ಕಣಮ್ಮ. ಯಾಕೆ ಬರಲ್ಲ ಅಂತ ಅವಕ್ಕಯ್ಯ? ಅದೇ ಕಣ ಪಾಪ, ಬರ್ತೀನಿ ಅಂತ ಅವಳು ಹೊರಟಿದ್ಲು. ಏನು ಮಾಡ್ತೀಯ, ಮಗ ಅವನಿಗೆ ವಿಪರೀತ ಚಳಿ ಜ್ವರ, ಅದಕ್ಕೆ ಅವನು ಬಿಟ್ಟು ಹೆಂಗ್ ಬರೋದು ಅಂತ ಹೇಳಿ ಬರೋ ಟೈಮ್ನಾಗೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಲು. ಅದಕ್ಕೆ ಇನ್ನೇನು ಮಾಡೋದು, ಹೊರಟಿದ್ರೆ ಉಳ್ಳಾನ, ನಿಮ್ಮ ಮಗ ಬೇರೆ ತಿರುಗಿ ರಜಾ ಸಿಗಲ್ಲ, ಬರಲ್ಲ ಅಂತೀರಾ, ಹೋಗ್ರಿ ಹಿಂಗೆ ಅಡ್ರೆಸ್ ಹೇಳ್ತೀನಿ ಅಂತನ ಹೇಳಿಲ್ಲಪ್ಪ ಬಂದ್ವಿ. ಬಾ, ಇನ್ನೇನು ಮಾಡೋಕ್ಕಾಗುತ್ತೆ. ಪಾಪ ಹೊರಟಿದ್ದೀವಿ, ಸುಮ್ಮನಾದ್ರೆ ಅದು ಸರಿಯಾಗಲ್ಲ, ಅದು ಶುಭ ಆಗ್ಬಿಡುತ್ತೆ. ಶುಭ ಕಾರ್ಯಕ್ಕೆ ಹೊರಟ ಮೇಲೆ ಬಂದ್ಬಿಡ್ಬೇಕು. ಅದಕ್ಕೆ ನಾನು ಬಂದೆ ಅಂತ ನೋಡ್ಕೊಂಡು ಹೋಗೋಣ ಹುಡುಗಿನ ಅಂತಾನ. ಲಸ್ಮಕ್ಕ ತೀರಾನ, ನಾನು ಇನ್ನೊಂದ್ಸಲ ಹೋಗ್ಬೇಕಾದ್ರೆ ಬರ್ತೀನಿ, ಈ ಸಲ ಹೋಗಿ ಬರ್ರಿ ನೀನು ನಿನ್ನ ಮಗನ ಅಂತ ಅಂದ್ಲ. ಅದಕ್ಕೆ ಅತ್ತ ಬಂದ್ವಿ ಅತ್ತ. ಬಾ ಹೋಗೋಣ, ಇನ್ನೇನು ಮಾಡೋದು, ನಾವೇ ಹೋಗಿ ಮಾತಾಡ್ಸೋಣ. ಹಿಂಗೆ ಹೇಳೋಣ ಅಡ್ರೆಸ್ ಎಲ್ಲನ. ಹಿಂಗೆ ಲಸ್ಮಕ್ಕ ಹೇಳ್ತು ಹಿಂಗೆ ಅಂತಾನ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಪಾಪ ಸೂರ್ಯನ್ಗೆ ಹುಷಾರಿದ್ದಿದ್ರೆ ಲಸ್ಮಕ್ಕಯ್ಯ ಬರೋದು ನಮ್ಮ ಜೊತೆಗೆ. ಅಯ್ಯೋ ಎಂಥ ಕೆಲಸ ಆತಲ್ವೇನಮ್ಮ. ಕಣ, ನಾನು ಹಂಗೆ ಅಂದ್ಕೊಂಡಿದ್ದೆ, ಲಸ್ಮಕ್ಕನ ಜೊತೆಗೆ ಬಂದಿದ್ದೆ ಚೆನ್ನಾಗಿರೋದು ಅಂತ. ಏನು ಮಾಡ್ತೀಯ, ಅವ್ನ ಮಗುಗೆ ಚೆನ್ನಾಗಿಲ್ದಂಗೆ ಆತಲ್ಲ, ಅದಕ್ಕೆ ಬರಲಿಲ್ಲ. ಇಲ್ದಿದೆ ಬೋರಾಳು. ಬಾ, ಇನ್ನೇನು ಮಾಡೋಕ್ಕಾಗುತ್ತೆ, ನಾವಿವಾಗ ಒಂದ್ಸಲ ಹೋಗಿ ನೋಡ್ಕೊಂಡು ಬರೋಣ. ಈಗೇನು ಮಾತುಕತೆ ಆಡಲ್ಲ. ನೀನು ಹುಡುಗಿ ನೋಡು, ಅವರು ನೀನು ನೋಡಲಿ, ನೋಡೋಣ. ಆಮೇಲೆ ನೋಡ್ಕೊಂಡು ಹೋದ್ಮೇಲೆ ಅವ್ರೇನು ಹೇಳ್ತಾರೆ, ನಮಗೆ ಏನಾಗುತ್ತೆ ಇಷ್ಟ ಕಷ್ಟ ಅಂತ ಆಮೇಲೆ ಮಾತಾಡ್ಕೊಂಡ್ಮೇಲೆ ಅವ್ರಿಗೂ ಇಷ್ಟ ಆಗಿ ನಮಗೂ ಇಷ್ಟ ಆದರೆ ತೀರಾ ಇನ್ನೊಂದ್ಸಲ ಬರೋಕ್ಕಾಗುತ್ತೆ. ಮದುವೆ ಮಾತುಕತೆ ಆಡೋಕ್ಕೆ ಹೇಳಿ ಕಳಿಸಿ. ಅಯ್ಯೋ ಈ ಅಮ್ಮ ದುರ್ಗಮ್ಮ ಅಲ್ವಾ, ನಮ್ಮೂರಿಂದು. ಮಗನ ಕರ್ಕೊಂಡು ನಮ್ಮೂರಿಗೆ ತೀಯಮ್ಮ. ಇಲ್ಲಿ ಯಾರಾದ್ರೂ ಸಂಬಂಧಿಕರಿದ್ದಾರಾ? ಇಲ್ಲಿ ಯಾರು ಇಲ್ಲ ಈ ಅಮ್ಮಂಗೆ ಸಂಬಂಧಿಕರು. ಯಾಕೆ ಬಂದೈತೀಯಮ್ಮ? ಮಾತಾಡ್ಸನಿರು ಹೋಗಿ. ದುರ್ಗಕ್ಕಯ್ಯ, ದುರ್ಗಕ್ಕಯ್ಯ, ಏನು ನಮ್ಮೂರಿಗೆ ಬಂದ್ಬಿಟ್ಟಿದ್ಯಾ? ಏನಕ್ಕೆ ಬಂದೆ? ಇಲ್ಲಿ ಯಾರಾದ್ರೂ ಸಂಬಂಧಿಕರಿದ್ದಾರಾ? ರಾಘು, ಏನು ಇಬ್ರು ಬಂದ್ಬಿಟ್ಟಿದ್ದೀರಾ? ಗೌರಿ, ಗೌರಿ, ಅಯ್ಯೋ ಚೆನ್ನಾಗಿದ್ದೀನ ಗೌರಿ? ಎಷ್ಟು ದಿನ ಆಯ್ತು ನೀನು ನೋಡಿ. ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಕಣಕ. ಅಲ್ಲ ಏನಿದು ಇದ್ದಕ್ಕಿದ್ದಂಗೆ ನಮ್ಮೂರ ಪ್ರತ್ಯಕ್ಷ ಆಗ್ಬಿಟ್ಟಿದ್ರೆ, ಏನು ಸಮಾಚಾರ? ಯಾಕೆ ಬಂದಿದ್ರಿ ಇಲ್ಲಿಗೆ? ಯಾರು ನೋಡ್ಕೊಂಬಂದ್ರಿ? ಯಾರಾದ್ರೂ ಸಂಬಂಧಿಕರಿದ್ದಾರೆ ಏನಿಲ್ಲಿ? ಇಲ್ಲ ಕಣೆ, ಯಾವ ಸಂಬಂಧಿಕರೂ ಇಲ್ಲ. ಸಂಬಂಧ ಬೆಳೆಸೋಣ ಅಂತಾನ, ಇನ್ನು ಮುಂದಕ್ಕೆ ಸಂಬಂಧ ಈ ಊರಾಗೂ ಸಂಬಂಧ ಮಾಡೋಣ ಅಂತ ಬಂದ್ವಿ. ಸಂಬಂಧ ಮಾಡೋಣ ಅಂತ ಬಂದ್ವಿ ಅಂದ್ರೆ ಏನು ನಿನ್ನ ಮಾತಿನ ಅರ್ಥ? ಏನೋ ನನಗೆ ಅರ್ಥನೇ ಆಗ್ತಿಲ್ಲಮ್ಮ ನೀನು ಹೇಳ್ತಾ ಇರೋದು. ಏನು ಇಲ್ಲ, ನನ್ನ ಮಗುಗೆ ಈ ಊರಾಗೆ ಹೆಣ್ಣು ನೋಡಕ್ಕಂತ ಬಂದಿದ್ವಿ. ಹೌದಾ? ರಾಘುಗ ಮದುವೆ ಮಾಡ್ತಾ ಇದ್ಯೇನು? ನಮ್ಮ ಮದುವೆ ಮಾಡೋಣ ಅಂತ. ಇನ್ನೆಷ್ಟು ದಿನ ಅಂತೇಳಿ ಅವನು ಒಂಟಿಯಾಗಿರ್ತಾನೆ ಹೇಳು. ವಯಸ್ಸಿದ್ದಂಗೆ ಮದುವೆ ಮಾಡೋಣ ಅಂತಾನ. ಈ ಊರಾಗೆ ಹೆಣ್ಣು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ನಾನು ಇವತ್ತಿನ. ಓ, ಈ ಊರಾಗೆ ಹೆಣ್ಣು ನೋಡಕ್ ಬಂದ್ರೆ ರಾಘುಗೆ? ಯಾವ ಹುಡುಗಿ? ಯಾರ ಮನೆಗೆ? ಅದೇ ಕಣೆ ಗೌರಿ, ನಿನ್ನ ಹಳೆ ಗಂಡ ಶಿವು ಇಲ್ವಾ, ಶಿವನ್ ತಂಗಿ ಸೀತಾ ಅಂತ ಇದ್ದಾಳಲ್ಲ, ಆ ಹುಡುಗಿನೇ ನನ್ನ ಮಗುಗೆ ರಾಘುಗೆ ನೋಡೋಣ ಅಂತ ಬಂದಿದ್ದೀವಿ. ಅವ್ರ ಮನೆ ಎಲ್ಲೈತೆ ಅಂತ ತೋರಿಸ್ತೀಯಾ? ನಾವು ನೋಡಿಲ್ಲ. ಹಾಲೆ ಗಂಡುನು ಕಳಿಸ್ಬಿಟ್ಟವ್ರಿ. ಈ ಜಿಲೇಬಿನೂ ಆ ಶಿವನು ಸೇರ್ಕೊಂಡು ಸೀತಿನ ನಮ್ಮ ತವ್ರೂರಿಗೇನೆ ಗಂಟು ಹಾಕಕ್ಕೆ. ಓ, ಇವನೇನ ಗಂಡು? ಇವ್ರಿಗೆ ಹೆಂಗೆ ಗೊತ್ತಾಯ್ತು ಇಲ್ಲಿ ಹೆಣ್ಣೈತಿ ಅಂತನ? ಯಾರು ಹೇಳಿರ್ಬೋದು? ಓ, ಅಲ್ಲಿ ನಮ್ಮ ಅಣ್ಣ ಏನು ನಮ್ಮ ಅತ್ತಿಗೆಗೂ ಹೇಳಿ ಬಂದಿದ್ದೀವಿ ಅಂತ ಹೇಳ್ತಿದ್ರು. ಓ, ಅಂದರೆ ಅವ್ರಿಗೆ ಇವ್ರನ್ನ ಕಳಿಸಿರ್ಬೇಕು. ಅವಳು ಬರ್ಬೇಕಾಯ್ತಲ್ಲ ನಮ್ಮ ಅತ್ತಿಗೆ. ಇವರಿಬ್ಬರನ್ನೇ ಕಳಿಸಿ ಸುಮ್ಮನಾಗ್ಯವಳು ಯಾಕನ? ಇವ್ರು ಬಂದು ಇಲ್ಲಿ ನನ್ನ ಹತ್ರ ಸಿಕ್ಕಿದ್ದೆ ಒಳ್ಳೇದಾಯ್ತು. ಅದೇನೋ ಹೇಳ್ತಾರಲ್ಲ, ಡಾಕ್ಟ್ರ್ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ ಅಂತಾನ, ಹಂಗಾಯ್ತು. ನನಗೂ ಒಳ್ಳೆ ಚಾನ್ಸು ಈಗ ಆ ಸೀಟಿನ ಮದುವೆದ ನಿಲ್ಸಕ್ಕೆ. ಇವರಿಬ್ಬರು ಬಂದಿರೋದು ಒಂಥರ ಒಳ್ಳೇದೇ ಆಯ್ತು ನನಗೂ. ಗೌರಿ, ಗೌರಿ, ನಿಮ್ಮ ಹಳೆ ಮನೆ ಎಲ್ಲೈತೆ ಅಂತ ತೋರಿಸ್ತೀಯೇನೆ, ನೀನೇನು ಅಲ್ಲಿಗಾನ ಬರಬೇಡ, ನಾವೇನೆ ಹೋಗಿ ಮಾತಾಡ್ಸ್ಕೊಂಡು ಬರ್ತೀವಿ. ಅದು ಸರಿ, ಈ ಹೆಣ್ಣಿರೋ ವಿಷಯ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಯಾರು ಹೇಳಿದ್ರು? ಇಲ್ಲಿಗೆ ಯಾರು ಕಳಿಸಿದ್ದು ನಿಮ್ಮನ್ನ? ಅಯ್ಯೋ, ಇನ್ಯಾರು ಇಲ್ಲ, ನಿಮ್ಮ ಅತ್ತಿಗೆ ಲಸ್ಮಕ್ಕನೇ ಹೇಳಿದ್ದು. ಒಬ್ಳು ಹುಡುಗಿ ಇದ್ದಾಳೆ, ಜಿಲೇಬಿ ಇದ್ದಾಳಲ್ಲ, ಗೌರಿ ಇದ್ದಾಳಲ್ಲ, ಗೌರಿ ಹಳೆ ಗಂಡನ ತಂಗಿ ಅಂತಾನ ಹೇಳಿದ್ಲು. ಅದಕ್ಕೆ ನಮಗೂ ಇಷ್ಟ ಆದರೆ ಮಾಡ್ಕೊಂಬಕ್ಕಾಗುತ್ತೆ ಅಂತ ನೋಡ್ಕೊಂಡು ಹೋಗಕ್ಕಂತ ಬಂದಿದ್ವಿ. ಇವತ್ತು ಎದ್ದಾಗ ಹೊರಟ್ವಿ, ನಾನು ಲಸ್ಮಕ್ಕ ನನ್ನ ಮಗ ಮೂವರು. ಏನು ಮಾಡ್ತೀವಿ ಇದ್ಕಿದ್ದಂಗೆ ನಿಮ್ಮ ಅತ್ತಿಗೆ ನಿಮ್ಮ ಅಣ್ಣನ ಮಗುಗೆ ಸೂರ್ಯನ್ಗೆ ಚಳಿ ಜ್ವರ ಶುರುವಾಗೈತಿ. ಅದಕ್ಕೆ ಅಯ್ಯೋ ಹೊರಟಿದ್ದಾಳು, ತಿರ್ಗ ಚಳಿ ಜ್ವರ ಬಂದೈತಿ ನನ್ನ ಮಗುಗೆ, ಬರೋಕ್ಕಾಗಲ್ಲ ಕಣಕ. ಹೊರಟಿದ್ರೆ ಇನ್ಯಾಕೆ ಇನ್ನೊಂದು ದಿವಸ, ಇವತ್ತೊಂದು ದಿವಸ ಹೋಗಿ ಏನು ನೋಡ್ಕೊಂಬರ್ರಿ ನೀವು. ಇನ್ನೊಂದು ದಿವಸ ನನ್ನ ಮಗುಗೆ ಚೆನ್ನಾಗಿದ್ದಾಗ ನಿನ್ನ ಮಗನ ಯಾವತ್ತನ ರಜಾ ಗೀಜ ಹಾಕಿದಾಗ ಹೋಗಿ ನೋಡ್ಕೊಂಬರೋಣ, ಇವತ್ತು ನೀವೇ ಹೋಗ್ರಿ ಅಂತ ಅಡ್ರೆಸ್ ಕೊಟ್ಟು ಕಳಿಸಿಳು. ಅದಕ್ಕೆ ಸೀದಾ ಹುಡುಕೊಂಡ್ ಬಂದ್ವಮ್ಮ ಇಲ್ಲಿಗೆ. ನಾನು ಅದನ್ನೇ ಅಂದ್ಕೊಂಡೆ.
ಅವಳೇ ಕಳ್ಸಿರ್ಬೇಕು ಅಂತ ಅಂದ್ಕೊಂಡಂಗೆ ಆಗೈತಿ. ಗೌರಿ ಅವ್ರ ಮನೆ ಎಲ್ಲೈತಿ ಅಂತ ತೋರಿಸ್ತೀಯೇನೆ, ನಾವು ಹೋಗಿ ಮಾತಾಡ್ಸ್ಕೊಂಡು ಹುಡುಗಿ ನೋಡ್ಕೊಂಡು ಹೋಗ್ಬೇಕು ಸಾಯಂಕಾಲದಷ್ಟೊತ್ತಿಗೆ ಮನೆ ಕಡೆಗೆ. ಇವನು ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಇವತ್ತು ಹೆಂಗೋ ರಜಾ ಹಾಕಿದ್ದ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೌದಾ, ಬರೀ ನಮ್ಮಂತಕ್ಕೆ ಹೋಗಿ ಟೀಗಿ ಕುಡ್ದು ಆಮೇಲೆ ತೋರಿಸ್ತೀನಿ ಹೋಗುವ್ರಂತೆ. ಹೌದಾ, ನಿಮ್ಮ ಮನೆ ಎಲ್ಲಿರೋದು? ನಮ್ಮನೆ ಇಲ್ಲೇ ಇರೋದು, ದೂರ ಏನಿಲ್ಲ. ಬರೀ ಹೋಗೋಣ, ನಮ್ಮಂತ ಕರ್ಕೊಂಡು ಹೋಗ್ತೀನಿ. ನಮ್ಮನೇನು ನೋಡ್ದಂಗಾಗುತ್ತೆ, ಆಮೇಲೆ ನಾನೇನೆ ಹಸಿ ಕರ್ಮನೇನ ತೋರಿಸ್ತೀನಿ. ಬರೀ ಹೋಗೋಣ. ಹೌದಾ, ಸರಿ ಆಯ್ತು ನಡಿ. ಬಾರ ರಾಗು, ಗೌರಿ ಮಂತಕ್ಕೆ ಹೋಗಿ ಹಂಗೇನೆ ನೋಡ್ಕೊಂಡು ಅವ್ರ ಮಂತಕ್ಕೆ ಹೋಗೋಣ. ಆಮೇಲೆ ನಮ್ಮತ್ತಿಗೆ ಬರ್ದೇ ಇದ್ದಿದ್ದೆ ಒಳ್ಳೇದಾಯ್ತು. ಬಂದಿದ್ರೆ ನಾನು ಇವ್ರ ಹತ್ರ ಏನು ಮಾತಾಡೋಕ್ಕಾಗ್ತಿರ್ಲಿಲ್ಲ. ಹೆಂಗೋ ಹಿಂಗೆ ಮನೆಗೆ ಕರ್ಕೊಂಡೋಗಿ ಸರಿಯಾಗಿ ಹೇಳ್ತೀನಿ ಇರು. ಬಾರಕ್ಕ, ಬಾ ದುರ್ಗಕ್ಕಯ್ಯ, ರಾಗು ಬಾರೋ ಒಳಿಕೆ ಬಾ. ಇದೇ ನಮ್ಮ ಮನೆ, ಬರೀ ಕುತ್ಕ ಬರೀ ಇತ್ಲಾಗೆ ಮಂಚದ ಮ್ಯಾಕೆ. ಇದೇನ ಗೌರಿ ನಿಮ್ಮ ಮನೆ? ಚೆನ್ನಾಗೈತಮ್ಮ. ಆ ಮನೆ ಹಳೆ ಗಂಡ ಇದ್ದಾನಲ್ಲ ಶಿವ, ಆ ಮನೆ ಹೆಂಗೈತೆ? ಯಾಕೆ ಕೇಳ್ತೀಯಕ್ಕ ದುರ್ಗಕ್ಕಯ್ಯ? ಅಯ್ಯೋ, ಈಗಲೂ ಆಗ್ಲೂ ಬಿದ್ದೋಗಂಗೈತೆ ಮನೆ. ಏನೋ ಒಂದಿಟ್ಟು ಬಣ್ಣ ಬಣ್ಣ ಹೊಡೆದಿಕ್ಕೊಂಡ್ರೆ ಅದಕ್ಕೆ ಚೆನ್ನಾಗೈತಂಗೆ. ಏನು ಹೇಳ್ತೀಯ ತಗ ಅವ್ರ ಮನೆಯದ. ಕುತ್ಕೊಳಕ ಕುತ್ಕ. ಬಾರ ರಘು, ಬಾ ಕುಕ್ಕ ಬಾ. ಅವಣ್ಣನ್ನು ಕರ್ಕೊಂಬರಕ್ಕಿಲ್ಲ ಮಲೇಶಣ್ಣ ಇನ್ನು. ಅಯ್ಯೋ, ಅಯ್ಯಪ್ಪನ ಬಗ್ಗೆ ನಿನ್ಗೆ ಗೊತ್ತಲ್ಲ ಗೌರಿ, ಯಾಕಿನ್ನೇನು ಬಿಡೋತ್ಲಾಗೆ ನಾವೇ ಹೋಗಿ ನೋಡ್ಕೊಂಬರೋಣ. ನಮ್ಮ ಹುಡುಗ ಒಪ್ಕೊಂಡ್ರೆ ಸಾಕು ಅಂತನ ನಾವೇ ಬಂದ್ವಿ. ಇನ್ನೊಂದ್ಸಲ ಬರ್ಬೇಕಾರೆ ಕರ್ಕೊಬತ್ತೀವಿ ಹೇಳು. ಅಯ್ಯೋ, ಇನ್ನೊಂದ್ಸಲ ಬರುತ್ತೋ ಇಲ್ವೋ ಅವಣ್ಣಯ್ಯ? ಆ ಹುಡುಗಿ ಇವನಿಗೆ ಇಷ್ಟ ಆಗ್ಬೇಕಲ್ಲ. ಪಾಪ ಇವನು ಎಷ್ಟು ಚೆನ್ನಾಗಿದ್ದಾನೆ. ಯಾವಳು ನೋಡಿರೆ ಒಳ್ಳೆ ಪೋತಿ ಖ್ಯಾತ ಇದ್ದಂಗೆ ಇದ್ದಾಳೆ. ಒಂದಿಷ್ಟು ಚೆನ್ನಾಗಿಲ್ಲ. ರಾಗುಗೆ ಅಂತ ಹುಡುಗಿನ ಇವನು ಒಳ್ಳೆ ಪಿಕ್ಚರ್ನ ಹೀರೋಗಳು ಇದ್ದಂಗೆ ಇದ್ದಾನೆ. ಒಳ್ಳೆ ರಾಜ್ಕುಮಾರ್ ಇದ್ದಂಗೆ ಇದ್ದಾನೆ. ಏನಿರ ಹೇಳ್ತಾ ಇದ್ಯಾಕ? ಹುಡುಗಿ ಚೆನ್ನಾಗಿಲ್ವಾ ನೋಡಕ್ಕೆ? ಅಯ್ಯೋ, ನಾನು ಅಷ್ಟು ವರ್ಷದಿಂದ ನೋಡಿದ್ದೀನಪ್ಪ ಅವಳನ್ನ. ನನಗಂತೂ ಒಂದೀಟೂ ಇಡ್ಸಲ್ಲ ಅವಳು. ಅದು ಅಲ್ದೇನೆ ಬುದ್ಧಿ ಬೇರೆ ಸರಿ ಇಲ್ಲ. ನೀನು ನೋಡಿದೆ ಪಾಪ, ಮುಗ್ಧ ಒಳ್ಳೆ ಹುಡುಗ. ನಿನಗೆ ಜಗಳ ಮಾಡಿ ಗೊತ್ತಿಲ್ಲ. ಹೆಂಗ್ ಗೊತ್ತಾಗ ನಿನ್ ಪಾಡಿಗೆ ನೀನು ದುಡ್ಕೊಂಡು ಅಲ್ಲೆಲ್ಲೋ ಕೆಲಸ ಮಾಡ್ಕೊಂಡು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂತ ಇದೀಯ. ಆದ್ರೆ ಅವಳು ಹಂಗೆ ಇರ್ಬೇಕಲ್ಲ. ಅವಳೇನಾದ್ರೂ ನಿನ್ ಮದ್ವೆ ಆದ್ರೆ ಅಷ್ಟೇ ಪಾಪ, ನೀನು ಅಯ್ಯೋ ಅನ್ಬೇಕಾಗುತ್ತೆ. ಅದು ಅಲ್ದೇನೆ ನಿನ್ನಂತ ಸುರಸುಂದರಂಗೆ ಅಂತ ಹುಡುಗಿನ ಅಯ್ಯೋ ಜೋಡಿ ಒಂದೀಟು ಚೆನ್ನಾಗಿರಲ್ಲ ಕಣೋರಾಗು. ಅವಳೇನ ನೀನೇನ ಒಪ್ಪಿ ಮದ್ವೆ ಆದ್ರೆ ಅಲ್ಲ, ನಮ್ಮ ಅತ್ತಿಗೆಗೆ ಬುದ್ಧಿನೇ ಇಲ್ಲ ನೋಡು. ನಿನ್ನಂತ ಸುಂದ್ರನ್ಗೆ ಆ ಹುಡುಗಿನ ಹೇಳಿತಾ ಇಲ್ಲ ಹೋಗಿ ನೋಡ್ಕೊಂಬರ್ರಿ ಅಂತಾನ. ಬಿಡತ್ಲಾಗೆ ನಾನಾಗಿದ್ರೆ ಹೇಳ್ತಿರ್ಲಿಲ್ಲಪ್ಪ. ಹೌದೇನಕ್ಕ? ಆ ಹುಡುಗಿ ಅಷ್ಟೊಂದು ಕೆಟ್ಟದಾಗೈತಾ? ಅಷ್ಟೊಂದು ಜಗಳ ಗಂಟಿನ? ಅಯ್ಯೋ ಕೇಳಬಾರ್ದು. ಮದುವೆ ಮಾಡ್ಕೊಂಡು ಹೋದ್ರೆ ನಿನಗೆ ಗೊತ್ತಾಗುತ್ತೆ. ಮದುವೆಗೂ ಮುಂಚೆನೇ ಅವಳು ಹೆಂಗೆ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ನೀನು ಬಚಾವಾಗ್ತೀಯ. ಅದು ಅಲ್ದೇನೆ ನಿನ್ನಂತವನ್ಗೆ ಆ ಹುಡುಗಿ ಜೋಡಿ ಸರಿಯಾಗಲ್ಲ ಕಣೋರಾಗು. ಯಾರನ್ನ ನೋಡಿದ್ರು ನಿನ್ ಫ್ರೆಂಡ್ಗಳಾಗ್ಲಿ ಅಯ್ಯೋ ಇದೇನ ಇದು ಇಂಥ ಹುಡುಗಿನ ಮದುವೆ ಆಗಿದ್ಯಾ ಅಂತಾನ ಅಂದ್ಬಿಡ್ತಾರೆ. ಅವಾಗ ನಿನ್ಗೆ ಎಷ್ಟು ಅವಮಾನ ಆಗುತ್ತೆ ಹೇಳು. ನಿನಗೆ ಆಸೆ ಇರುತ್ತೆ ತಾನೆ ಸುಂದರವಾಗಿರೋ ಹುಡುಗಿನ ಮದುವೆ ಆಗ್ಬೇಕು ಅಂತಾನ. ಎಲ್ಲ ಹುಡುಗರಿಗೆ ಇದ್ದೇ ಇರುತ್ತೆ. ನಿನ್ಗೈತೋ ಇಲ್ವೋ ಹೇಳಪ್ಪ, ಸುಂದರವಾದ ಹುಡುಗಿನ ಮದುವೆ ಆಗ್ಬೇಕು ಅಂತಾನ. ಏನು ಹೇಳ್ತಾ ಇದ್ದೀವಿ ಗೌರಿ ಅಕ್ಕ? ಅಷ್ಟೊಂದು ಕೆಟ್ಟದಾಗೈತಾ ಹುಡುಗಿ? ಅಯ್ಯೋ, ನೀನು ಹೇಳ್ತಿದ್ರೆ ನನಗೆ ಯಾಕಾದ್ರೂ ಬಂದೋ ಇಲ್ಲಿಗೆ ಅನ್ನಿಸ್ತೈತೆ. ಹಾಗೂ ಹುಡುಗಿ ಅಂದ ಮುಖ್ಯ ಅಲ್ಲ, ಗುಣ ಮುಖ್ಯ ಕಣ. ಸುಮ್ಮನೆ ಇರ್ತೀಯ? ಹುಡುಗಿ ನೋಡಕ್ಕಂತ ಬಂದಿದ್ದೀವಿ, ನೋಡ್ಕೊಂಡು ಹೋಗೋಣ. ಹೌದೌದು, ನೋಡಕ್ಕಂತ ಬಂದ್ಮೇಲೆ ನೋಡ್ಲೇಬೇಕು. ನೋಡ್ರಿ ನಾನೇನು ನೋಡ್ಬೇಡ್ರಿ ಅಂತ ಹೇಳ್ತಾ ಇಲ್ಲ. ನಾನು ಹೆಂಗೆ ನೋಡಿದಂಗೆ ಆ ಹುಡುಗಿ ಹೆಂಗೆ ಏನು ಅಂತ ಹೇಳ್ಬೇಕಲ್ಲ. ತಿರ್ಗಾ ರಾಗು ನನ್ನ ಬೈಕೆ ಬರ್ದಲ್ಲಕ್ಕ. ಏನ್ ಗೌರಿ ಅಕ್ಕ, ನೀನು ಅಷ್ಟು ವರ್ಷದಿಂದ ಆ ಹುಡುಗಿ ನೋಡಿದ್ಯಾ, ನನಗೊಂದು ಮಾತು ಹೇಳಿಲ್ಲ ಅಂತ ಏನು ಬೈಕೆ ಬಾರ್ದಲ್ಲ. ನೀವು ಇಬ್ಬರೇ ಬಂದಿದ್ದು ಒಳ್ಳೇದಾಯ್ತು, ನನಗೆ ಸಿಕ್ಕಿದ್ದೆ ಒಳ್ಳೇದಾಯ್ತು. ಅವ್ರ ಮಂತಕ್ಕೆ ಹೋಗೋದಕ್ಕಿಂತ ಮುಂಚೆಲೆ ಇಲ್ದಿದ್ರೆ ರಾಗು ನನ್ನ ಬೈಕ್ ಅಂತಿದ್ದ. ಏನಕ್ಕ ನೀನು ಒಂದು ಮಾತು ಹೇಳಿಲ್ಲ ಅಂತಾನ ಅಲ್ವೇನೋ? ರಾಗು ಬೈಕ್ ಅಂತಿದ್ದೋ ಇಲ್ವೋ? ಹೂನಕ್ಕ, ಬೈಕ್ ಅಂತಿದ್ದೆ. ನೀನು ಹೇಳಿಲ್ವಲ್ಲ ನಮ್ಮೂರೊಳಾಗಿ ಅಂತಾನ, ನಾನು ಬೈಕ್ ಅಂತಿದ್ದೆ. ಹೆಂಗೋ ನೀವೇ ಸಿಕ್ಕಿದ್ದು ಒಳ್ಳೇದಾಯ್ತು. ಈಗ ಆ ಹುಡುಗಿ ನೋಡಕ್ ಹೋಗ್ಬೇಕಾ ನೀವು? ಹೌದು ಗೌರಿ, ನಿಮ್ಮ ಅತ್ತಿಗೆಗೆ ಹೇಳ್ ಬಂದಿದೀವಿ ನೋಡ್ಕೊಂಡ್ ಬರ್ತೀವಿ ಅಂತಾನ. ಮೊದ್ಲು ಹೋಗಿ ನೋಡೋಣ ಹೆಂಗೆ ಏನು ಎತ್ತ ಅಂತಾನೆ. ಈಗಲೇ ನಿರ್ಧಾರ ಮಾಡೋದು ಬೇಡ. ನೋಡ್ದಲೇನೆ ಏನು ಹೇಳಕ್ಕಾಗುತ್ತೆ ಹೇಳು. ಹೋಗಿ ನೋಡ್ಕೊಂಡ್ ಬರ್ತೀವಿ. ಹೋಗು ಬೇಗ, ಟೀ ಮಾಡ್ಕೊಂಡ್ ಬರ್ತೀನಿ ಅಂದಲ್ಲ, ಟೀ ಮಾಡ್ಕೊಂಬ, ಬೇಗ ಕುಡಿದು ಹೋಗ್ತೀವಿ, ನೋಡ್ಕೊಂಡ್ ಬರ್ತೀವಿ. ಅವ್ರ ಮನೆ ತೋರ್ಸು ಎಲ್ಲಿ ಅಂತ. ಇಷ್ಟು ಹೇಳಿದ್ಮೇಲೂ ಈ ಅಮ್ಮ ಇನ್ನೂ ನೋಡಬೇಕು ಅಂತಾಳಲ್ಲ. ಸುಮ್ಮನೆ ಮನೆ ಕಡೆಗೆ ಹೋಗೋದು ಬಿಟ್ಟು ಆ ಹುಡುಗ ಹೆಂಗೋ ಆಲೆ ನೋಡಕ್ಕೆ ಅವ್ನಿಗೆ ಇಷ್ಟನೇ ಇಲ್ಲ ನಾನು ಹೇಳಿದಕ್ಕೆ. ಆದರೆ ಈ ಅಮ್ಮ ನೋಡ್ಕೊಂಡು ಹೋಗೋಣ ಅಂತ ಹೇಳ್ತೈತಿ.
ನೋಡ್ಕೊಂಡು ನೋಡು ನನಗೆ ಏನಾಗಬೇಕಾಗೈತಿ ಇರೋದಿದ್ದಂಗೆ ಹೇಳಿದ್ದೀನಿ. ಗೌರಿ ಗೌರಿ ಏನು ಯೋಚನೆ ಮಾಡ್ತಾ ಇದೆಯಾ? ಬೇಗ ಹೋಗ್ಬೇಕು ಕಣೆ, ಟೈಮ್ ಆಗುತ್ತೆ. ಸರಿ ಹೋಗಿರಂತೀರಿ, ಟೀ ಮಾಡ್ಕೊಂಬತ್ತೀನಿ, ಕುಡ್ದು ಹೋಗಿರಂತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.